ಶಿವಸತ್ಯ ಅವರೇ, ಕಳೆದ 2 ಎಪಿಸೋಡ್ಗಳಲ್ಲಿ ನೀವು ನಡೆದು ಬಂದ ದಾರಿಯನ್ನು ವೀಕ್ಷಕರಿಗೆ ಪರಿಚಯಿಸ್ತಾ ಇದ್ದೀವಿ. ಈ ಸಿನಿಮಾ ಸಂಗೀತದ ಕ್ಷೇತ್ರಕ್ಕೆ ನೀವು ಹೇಗೆ ಬಂದ್ರಿ? ಅಂದರೆ ಹಂಸಲೇಖ, ಸ್ಯಾಕ್ಸ್ ರಾಜ ಇವ್ರ ಜೊತೆಯಲ್ಲೆಲ್ಲ ನಿಮ್ಮ ಒಡನಾಟ ಹೇಗೆ ಬೆಳೀತು? ಅದಕ್ಕೆ ಏನು ಕಾರಣ? ಹಂಸಲೇಖ ಅವ್ರಿಗೆ ನಾನು ಇಲ್ಲಿಂದನೇ ಒಂದು ನಮಸ್ಕಾರ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ನನ್ನ ಜೀವನದಲ್ಲಿ ಅದು ಒಂದು ತಿರುವು ಕೊಟ್ಟವರು ಅವರು. ಯಾಕೆಂದರೆ ನಾನು ರೆಕಾರ್ಡಿಂಗ್ ಅಂದರೆ ಏನು ಅಂತ ನಮ್ಮ ಮನೆ ಹತ್ರ ಅರವಿಂದ್ ಸ್ಟುಡಿಯೋ ಅಂತ ಇತ್ತು. ಅಲ್ಲಿ ರೆಕಾರ್ಡಿಂಗ್ ನೋಡಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಹಿಂಗೆ ಹೋದೆ. ಈಚೆ ಕಡೆ ರಾಶಿ ಚಪ್ಪಲಿ ಇದ್ವು. ಅಯ್ಯೋ, ಒಳಗಡೆ ಹೋಗ್ಬಿಟ್ರೆ ಯಾರೇ ಏನಕ್ರೆ ಬಂದ್ರಿ ಅಂತ ಬೈದ್ಬಿಟ್ರೆ ಅಂದ್ಬಿಟ್ಟು ಭಯ ಆಗ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಆಮೇಲೆ ಸಣ್ಣ ಪುಟ್ಟ ಒಂದೆರಡು ರೆಕಾರ್ಡಿಂಗ್ ನುಡಿಸ್ದೆ. ಅದಾದಮೇಲೆ ಈ ಹಂಸಲೇಖ ಅವರವರು ನಾಟಕ ಚಾವಡಿ ಅಂತ ಒಂದು ಸಂಘಟನೆ ಮಾಡಿದ್ರು. ಸಂಘಟನೆ, ಅದಕ್ಕೆ ತಿಂಗಳ 2ನೇ ಭಾನುವಾರನ ಏನೋ ಅಲ್ಲೊಂದು ಕ್ಲಬ್ನಲ್ಲಿ ಸೇರ್ತಾ ಇದ್ರು. ಎಲ್ಲರೂ ಕಲಾವಿದರು ಎಲ್ಲರೂ ಸೇರ್ತಾ ಇದ್ರು. ಅಲ್ಲಿ ಬಂದಾಗ ಚರ್ಚೆ ಮಾಡಕ್ ಮುಂಚೆ ಅವ್ರದ್ದೊಂದು ನಾಟಕದ್ದು ಹಾಸ್ಯ ತುಣುಕೋ, ಇವ್ರು ಹಾಡು ಹೇಳೋದು ನಾಟಕದ್ದು ಎಲ್ಲ ವೃತ್ತರಂಗಭೂಮಿ ಸಂಬಂಧಪಟ್ಟು ಹೇಳ್ತಾ ಇದ್ರು. ಸರಿ, ನಾನು ಒಬ್ರು ಹಾಡಿಗೆ ನುಡ್ಸಕ್ಕೆ ಹೋಗಿದ್ದೆ. ಅಲ್ಲಿ ನುಡ್ಸಕ್ಕೆ ಹೋಗಿದ್ರೆ ಸರಿ ಹಾಡು ಹೇಳಿದ್ರು, 2-3 ಹಾಡು ಹೇಳಿದ್ರು, ನುಡಿಸ್ದೆ. ಎಲ್ಲ ಮುಗೀತು, ಮೀಟಿಂಗ್ ಎಲ್ಲ ಮುಗೀತು. ಮುಗಿದಾದ್ಮೇಲೆ ಕ್ಷಮಿಸಿ, ಅವ್ರ ಶೈಲಿನಲ್ಲೇ ಹೇಳ್ತೀನಿ. ಕ್ಷಮಿಸಿ ಹಂಸಲೇಖ ಅವರೇ, ನಿಮ್ಮ ಶೈಲಿನಲ್ಲೇ ಹೇಳ್ತೀನಿ. ಯಾರೇ ಹುಡುಗ ಅಂತಂದರು. ಚೆನ್ನಾಗಿ ತಬಲ ನುಡಿಸ್ತಾನೆ, ಯಾರೇ ಹುಡುಗ ಅಂದರು. ನಮ್ಮ ಸತ್ಯಣ್ಣನ ಮಗ. ಸತ್ಯಣ್ಣನ ಮಗನ ಎಷ್ಟು ಆಗ್ಬಿಟ್ಟಿದೆಯಲ್ಲಯ್ಯ. ಯಾಕೆಂದರೆ ನಮ್ಮ ತಂದೆ ಅವಾಗ ಫಾರ್ಮಲ್ಲಿದ್ದಾಗ ಅವರು ಬರೋರು ನಮ್ಮ ಮನೆಗೆ, ಅವಾಗವಾಗ ಬರೋರು. ಏನು ಸತ್ಯಣ್ಣ ಹಂಗೆ ಹಂಗೆ ಅಂತ ಪಾಪ ಮಾತಾಡಿಕೊಂಡು ಹೋಗೋರು. ಸತ್ಯಣ್ಣನ ಮಗನ ಏನಯ್ಯ ಇಷ್ಟುದ್ದ ಆಗ್ಬಿಟ್ಟಿದ್ಯಾ, ಏನು ಮಾಡ್ತಾ ಇದೆಯಾ ಅಂದರು. ಹೇಳ್ದೆ, ಈ ಥರ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ ಸರ್, ಎಲ್ಲೋ ಕೆಲಸ ಏನೂ ಇಲ್ಲ, ಸದ್ಯಕ್ಕೆ ತಬಲಿಸ್ಟ್ ಆಗಿದ್ದೀನಿ ಅಂತಂದೆ. ತಕ್ಷಣ ಅವರು ಬರ್ತೀಯ ನನ್ನ ರೆಕಾರ್ಡಿಂಗೆ ಅಂದ್ಬಿಟ್ರು. ನನಗೆ ದಸಕ್ ಅಂದ್ಬಿಡ್ತು. ಸಿನಿಮಾ ರೆಕಾರ್ಡಿಂಗ್ ಕರಿತಾ ಇದ್ದಾರಲ್ಲ ನನ್ನ, ರೆಕಾರ್ಡಿಂಗ್ ನೋಡಬೇಕು ಅಂತ ಆಸೆ ಪಟ್ಟವ್ರು ನೀವು. ಅವಾಗ ಹಂಸಲೇಖ ಪೀಕನಲ್ಲಿದ್ದವರು. ಅದೇ ನೀವು ಹೇಳ್ದಂಗೆ ರೆಕಾರ್ಡಿಂಗ್ ನೋಡಬೇಕು ಅಂತ ಆಸೆ ಪಡ್ತಿದ್ದವನು, ಅದು ಸಿನಿಮಾ ಸಾಂಗ್ನ ಹೆಂಗೆ ರೆಕಾರ್ಡ್ ಮಾಡ್ತಾರೆ ಅಂತ ಆಸೆ ಪಡ್ತಿದ್ದವರು. ಬರ್ತೀನಿ ಸರ್ ಅಂದ್ಬಿಟ್ಟೆ. ನಾಳೆ ಬರೆಯ ಪ್ರಸಾದ್ ಸ್ಟುಡಿಯೋಗೆ, ನಾಳೆ ಮಧ್ಯಾಹ್ನ 2 ಗಂಟೆಗೆ ಬಾ, ಎಲ್ಲ ನೋಡ್ಕೊ, ಆಮೇಲೆ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ರು. ಸರಿ ಇನ್ನೇನು ಮಾಡಿದೆ, ಮಾರನೇ ದಿವಸ ಹೋದೆ. ಹೋಗಿ ಅಲ್ಲೊಬ್ರು ಈಚೆ ಬಂದರು. ನಾನು ಹೋಗೋಕ್ಕೂ ಬಾಗಿಲು ಕನ್ಸೋಲಿಂದ ಈಚೆ ಒಬ್ಬರು ಬಂದರು, ಚಂದ್ರು ಅಂತ ಅವರು. ಈಚೆ ಬಂದರು. ಸರ್ ನಮಸ್ಕಾರ, ಹಂಸಲೇಖ ಅವ್ರು ಬರೋಕ್ಕೆ ಹೇಳಿದರು. ಶಿವ ಅಲ್ವೇನ್ರಿ ನೀವು, ಕೂತಿರ್ರಿ, ಕನ್ಸೋಲಲ್ಲಿ ಬರ್ತಾರೆ ಅಂದರು. ಸರಿ ಆಯಿತು ಸರ್ ಅಂತ ಹೋಗಿ ಕೂತ್ಕೊಂಡಿದ್ದೆ. ಒಂದು ಸತಿ ಬಂದರು, ಕನ್ಸೋಲ್ ಬಾಗಿಲು ತೆಗೆದ್ರು. ಬಂದಿದ್ದೀನಯ್ಯ ಅಂದರು. ಸರಿ ಹೊರಟೋದ್ರು. ಅಲ್ಲೆಲ್ಲ ರಿಹರ್ಸಲ್ ಮಾಡ್ಕೊಂಡ್ರು. ಬಂದ್ಬಿಟ್ಟು ಇಲ್ಲಿ ರಿಹರ್ಸಲ್ ನೋಡಿದ್ರು. ಸರಿ ಆಯಿತು, ಟೇಕ್ ಅಂದ್ಬಿಟ್ಟು ಇನ್ನೇನು ಟೇಕ್ ಹೋಗ್ಬೇಕು ಅನ್ನೋಷ್ಟೊತ್ತು ಹಿಂಗೆ ತಿರುಗಿ ನೋಡಿದ್ರು. ನಾನು ಇನ್ನೂ ಕೂತಿದ್ದೆ. ಆವಾಗ 10 ಗಂಟೆ ರಾತ್ರಿ. ಇನ್ನೂ ಕೂತಿದ್ದೀನಯ್ಯ, ಮನೆಗೆ ಹೋಗಿ ಬಸ್ ಸಿಗತ್ತಾ ಅಂದರು. ನಾನು ಕೆಲಸ ಕೊಡ್ತೀನಿ ಅಂದಿದ್ದಾರೆ, ನಮ್ಮ ಗೋಲ್ ಹೇಳ್ಕೊಳಕ್ಕಾಗತ್ತಾ ಅಲ್ಲಿ? ಹ್ಞೂ ಸರ್ ಸಿಗತ್ತೆ ಅಂದೆ. ಸರಿ ಸಾಂಗ್ ಮುಗೀತು. ಮುಗಿದ್ಮೇಲೆ ಚಂದ್ರು ಇವ್ರ ಅಡ್ರೆಸ್ ತೊಗೊಳಪ್ಪ, ನಾಳೆಯಿಂದ ಹೇಳ್ಬಿಡು ಅಂತಂದರು. ನಾಳೆಯಿಂದ ಬರಯ್ಯ ತಬಲ ತೊಗೊಂಡು ಅಂದರು. ಹೋದರು. ಸರಿ ನಾನು ಅಲ್ಲಿಂದ ಬಂದೆ. ಆವಾಗ ಅಲ್ಲಿ ಯಾರು ಕೇಳೋರೇ ಇರಲಿಲ್ಲ. ಖಾಲಿ ರಸ್ತೆಗಳು. ಬಸ್ಸು ಅಲ್ಲಿಂದ ಇರಲೇ ಇರಲಿಲ್ಲ. ಅಲ್ಲಿಂದ ಮಹಾಲಕ್ಷ್ಮಿ ಲೇಔಟು ನಡ್ಕೊಂಬಂದೆ, ಏನೂ ಇಲ್ಲ. ಅಲ್ಲಿಂದ ತಿರ್ಗಾ ಹಾಗೆ ಫಸ್ಟ್ ಬ್ಲಾಕಿಗೆ ನಡ್ಕೊಂಬಂದೆ, ಏನೂ ಇಲ್ಲ. ಹಾಗೇ ಹನುಮಂತ ನಗರಕ್ಕೆ ಸೀದಾ ಮನೆಗೆ ನಡ್ಕೊಂಡೇ ಬಂದ್ಬಿಟ್ಟೆ. 11:45 ಮನೆಗೆ ಬಂದಾಗ. ಸರಿ ಮಾರನೇ ದಿವಸದಿಂದ ಶುರುವಾಯಿತು ಅವ್ರ ರೆಕಾರ್ಡಿಂಗು. ಅಲ್ಲಿಂದ ಸುಮಾರು ಒಂದು 45-50 ಸಿನಿಮಾಗಳಿಗೆ ನುಡಿಸಿದೆ ನಾನು. ಅಂದರೆ 2018 ತನಕ ನುಡಿಸಿದ್ದೀನಿ. 91ರಿಂದ. ಮೊದಲನೇ ಸಿನಿಮಾ ಯಾವುದು ನೀವು ಅವ್ರ ಜೊತೆ ಕೆಲಸ ಮಾಡಿದ್ದು? ಸಿಪಾಯಿ ಅಂತ.
ಹಾಂ ಸಿಪಾಯಿ ಅದು ರೆಕಾರ್ಡಿಂಗ್ ಆದಮೇಲೆ ಲೇಟಾಗಿ ಬಂತು. ಹ್ಞೂ ಬಟ್ ಸಿಪಾಯಿ ಅಂತ ಫಸ್ಟು ನುಡಿಸಿದ್ದು. ಹ್ಞೂ ಆಮೇಲೆ ಇನ್ನೊಂದು ಘಟನೆ ಹೇಳಬೇಕು. ಬೆಳಗ್ಗೆ 7 ಗಂಟೆ ಕಾಲ್ ಶೀಟ್ ಇತ್ತು. ನಾನು ಮುಂಚೆ ಹೋಗ್ಬಿಟ್ಟಿದ್ದೆ. ಹೋಗ್ಬಿಟ್ಟು ತಬ್ಲಾ ರೂಮ್ ಇರುತ್ತಲ್ಲ, ಅಲ್ಲಿ ತಬ್ಲಾಗಳು ಇಟ್ಬಿಟ್ಟು ನನ್ನ ಪಾಡಿ ನಾನು ಕೂತ್ಕೊಂಡಿದ್ದೆ. ಸ್ಯಾಕ್ಸ್ ರಾಜ ಅವರು ಸ್ಯಾಕ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಓಡಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇವ್ರು ಬಂದರು, ಹಂಸಲೇಖ ಅವ್ರು ದಡಾರ್ ಅಂತ ಬಂದು ಬಾಗಿಲು ತೆಗೆದ್ಬಿಟ್ಟು, ಆ ನಿಂಗಿ ನಿಂಗಿ ಸಾಂಗ್ ಇದೆಯಲ್ಲ ಸ್ವಲ್ಪ ಆ ಟೈಪ್ ಮಾಡ್ಬಿಡಿ ಇದನ್ನ ಅಂತಂದರು. ಸ್ವಲ್ಪ ಆ ಟೈಪೇ ಇರಲಿ ಈ ಸಾಂಗು ಅಂತಂದರು. ಇವಾಗೆಲ್ಲ ಸಿಕ್ಕಾಪಟ್ಟೆ ಓಡ್ತಾ ಇದೆ ಅಲ್ವೇನೆ ನಿಂಗೆ ನಿಂಗೆ ಸಾಂಗು ಅಂತಂದ್ರು. ಹೌದು ಸರ್, ನಮ್ಮ ಆರ್ಕೆಸ್ಟ್ರಲ್ಲಿ ನಾನೇ ಹಾಡೋದು ಅಂದೆ. ಹೌದಾ, ವೆರಿ ಗುಡ್ ಅಂದ್ಬಿಟ್ರು. ಬಾಗಿಲು ಹಾಕೊಂಡು ಹೋಗ್ಬಿಟ್ರು. ಇವ್ನು ಕೇಳಿ, ಇವನು ವೀರಭದ್ರ, ಇವನಿಗೆ ಗೊತ್ತಿರುತ್ತೆ ಎಲ್ಲ ಅಂದ್ಬಿಟ್ಟು ಹೊರಟೋಗ್ಬಿಟ್ರು. ಸರಿ, ಹಂಸಲೇಖ ಅವರು ಸ್ಯಾಕ್ಸಫೋನ್ ಪಕ್ಕದಲ್ಲಿಟ್ಟು ಹಾರ್ನಮ್ ಹಿಡ್ಕೊಂಡು ಹೇಳಿ ಅದು ಹಾಡು ಹೇಳ್ಬಿಡಿ ಸರ್, BGM ಸಮೇತ ಹೇಳ್ಬಿಡ್ಲಾ ಸರ್ ಅಂದೆ. ಹೇಳಿ ನಂದ್ರು. ನಾನು ಖುಷಿ ಸ್ಯಾಕ್ಸ್ ರಾಜ ಅವ್ರ ಮುಂದೆ ಹೇಳ್ತಿದ್ದೀನಿ ಅಂತ. BGM ಸಮೇತ ಎಲ್ಲ ಹೇಳ್ಬಿಟ್ಟೆ. ಅವರು ನನ್ನ ಮುಖ ನೋಡ್ತಾರೆ ನಗ್ತಾರೆ, ನನ್ನ ಮುಖ ನೋಡ್ತಾರೆ ನಗ್ತಾರೆ, ಹಾಗೆ ಕಾರ್ಡ್ಸ್ ಹಿಡಿತಾರೆ ನಗ್ತಾರೆ. ಹಾಗೆ ಅವರು ಇದರಿಂದ ಒಡನಾಟ ಶುರು ಆಯಿತು. ಆಮೇಲೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆದ್ವಿ. ಅವರು ಅವಾಗವಾಗ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾಯಿದ್ರು. ಈ ಹಂಸಲೇಖ ಅವ್ರ ಜೊತೆ ಕೆಲಸ ಮಾಡಿದ ಮೇಲೆ ನೀವು GK ವೆಂಕಟೇಶು, TG ಲಿಂಗಪ್ಪ ಇವ್ರನ್ನೆಲ್ಲ ನೋಡಿದ್ದ? ಇಲ್ಲ, ಅದಕ್ಕೆ ಮುಂಚೆನೇ ನೋಡಿ. ಮುಂಚೆನೆ? ಅಂದರೆ ನಿಮ್ಮ ಸಿನಿಮಾ ಪಯಣ ಮುಂಚೆಯಿಂದನೇ ಪ್ರಾರಂಭ ಆಗಿದೆ. ಅಂದರೆ ಅದು ಅವರು GK ವೆಂಕಟೇಶ್ ಕ್ಯಾಸೆಟ್ಟಿಂಗ್ ಮಾಡ್ತಾ ಇದ್ರು. ರಾಜ್ಕುಮಾರ್ ಅವ್ರು ಹಾಡಬೇಕಾಗಿತ್ತು, ಭಕ್ತಿಗೀತೆಗಳು ರಾಜ್ಕುಮಾರ್ ಅವ್ರು ಹಾಡಬೇಕಾಗಿತ್ತು. ಅದಕ್ಕೆ ಕಂಪೋಸ್ ಮಾಡ್ತಾ ಇದ್ರು ಅವರು. ಸರಿ. ಒಟ್ಟಿನಲ್ಲಿ ಅದು ಕ್ಯಾಸೆಟ್ ಸಂಬಂಧಪಟ್ಟಂತ ಕೆಲಸ. ಬಟ್ ಸಂಗೀತ ನಿರ್ದೇಶಕರು GK ವೆಂಕಟೇಶ್. ಹೌದು. ಅದೇ ರೀತಿಯಲ್ಲಿ ಅಷ್ಟೇ ಕ್ಯಾಸೆಟ್ ಅವರು ಮಾಡ್ತಾ ಇದ್ರು, ಕ್ಯಾಸೆಟ್ಸ್ ಮಾಡ್ತಾ ಇದ್ರು. ವಿಜಯ್ ಭಾಸ್ಕರ್ ಅವರು, ಅದು ಅವ್ರದ್ದು ಒಂದು ಸೀರಿಯಲ್ ಬರ್ತಾ ಇತ್ತು ETVನಲ್ಲಿ. ಅದ್ರ ಹೆಸರು ಮರ್ತೋಗಿದೆ. ಸರಿ. ಅದಕ್ಕೆ ಹಾಡುಗಳೆಲ್ಲ ಕಂಪೋಸ್ ಮಾಡ್ತಾ ಇದ್ರು. ಅಂದ್ರೆ ಆ ಹಾಡುಗಳಿಗೆ ನುಡಿಸಿದ್ದೀನಿ ನಾನು. ಸರಿ. ರೆಕಾರ್ಡಿಂಗ್ ಅಲ್ಲೇ ನುಡಿಸಿದ್ದೀನಿ ನಾನು ಹಾಡುಗಳಿಗೆ. ಈ ಸೀರಿಯಲ್ಗೆ ನೀವು ಸಂಗೀತ ಸಂಯೋಜನೆ ಮಾಡೋದಕ್ಕೂ ಸಿನಿಮಾಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇತ್ತು ನಿಮಗೆ? ಸೀರಿಯಲಲ್ಲಿ ಅವತ್ತಿನ ಎಪಿಸೋಡ್ಗೆ ಮಾಡಿದ್ರೆ ಮುಗೀತು. ಅಷ್ಟೇ. ಬಟ್ ಕೆಲವು ಥೀಮ್ಸ್ ಅಂತ ಮಾಡಿ ಇಟ್ಕೊಳ್ತಾ ಇದ್ವಿ. ಅದನ್ನ ಅಲ್ಲಲ್ಲಿ ನುಡಿಸ್ತಾ ಇದ್ವಿ. ಯಾವಾಗ ಈ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು, ಸೀಕ್ವೆನ್ಸ್ ಮಾಡ್ಕೊಳ್ಳೋದು ಬಂತ, ಆ ಥೀಮ್ನ ಸೀಕ್ವೆನ್ಸ್ ಮಾಡಿ ಇಟ್ಕೊಂಡ್ಬಿಡೋದು, ಅಲ್ಲಲ್ಲಿ ಆ ಸೀಕ್ವೆನ್ಸ್ನ ಹಾಕೊಂಡು ಹೋಗೋದು ಎಪಿಸೋಡ್ಗಳಲ್ಲಿ. ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸಿನಿಮಾ ಸ್ವಲ್ಪ ಕಷ್ಟನೇ ಸ್ವಲ್ಪ. ಯಾಕೆಂದ್ರೆ ಇದು ಎಪಿಸೋಡ್ ಇದು ಹೊರಟೋಗ್ಬಿಡುತ್ತೆ ಮುಂದೆ. ಜನ ನೆಕ್ಸ್ಟ್ ಅದು ಜ್ಞಾಪಕ ಇಟ್ಕೊಂಡಿರಲ್ಲ. ಅಂದ್ರೆ ಸಂಗೀತನ ಅದು ಮುಂದೆ ಹೋಗ್ತಾ ಇರತ್ತೆ. ಇದು ಹಂಗಲ್ಲ. ಇದು ಒಂದು ನೆನಪಿನಲ್ಲಿ ಉಳಿಬೇಕು ಅನ್ನೋಂಗೆ ಮಾಡಬೇಕು ಅನ್ನೋದಿರುತ್ತೆ, ದಾಖಲೆಯಾಗಿ ಉಳಿಬೇಕು ಅಂತ. ನೀವು ಯಾವ್ಯಾವ ಇನ್ಸ್ಟ್ರೂಮೆಂಟ್ ನುಡಿಸ್ತೀರಿ? ನಾನು ರಿದಮ್ಮಲ್ಲಿ ಎಲ್ಲ ನುಡಿಸ್ತೀನಿ ಸರ್. ತಬಲಾ, ಡೋಲಕು, ತಮಟೆ, ಕಂಜರ ಎಲ್ಲ ನುಡಿಸ್ತೀನಿ. ಆ ರಿದಮ್ ಪ್ಯಾಡ್ ಕೂಡ ನುಡಿಸ್ತೀನಿ ನಾನು. ಫ್ಲೂಟು ಒಂದು ಸ್ವಲ್ಪ ನುಡಿಸ್ತೀನಿ, ಕೊಳದನು, ಕೀಬೋರ್ಡು ನುಡಿಸ್ತೀನಿ. ಆದರೆ ನೀವು ಅಭ್ಯಾಸ ಮಾಡಿರೋದು ತಬಲಾ ಮಾತ್ರ. ಮಿಕ್ಕಿದ್ದೆಲ್ಲ ನಿಮ್ಮ ಹವ್ಯಾಸ. ಹವ್ಯಾಸದಿಂದ ಕಲ್ತ್ಕೊಂಡಿರೋದು. ಹೌದು. ಈ ಸಂಗೀತ ಅಲ್ಲದೆ ನೀವು ಅಭಿನಯವನ್ನು ಕೂಡ ಮಾಡಿದ್ದೀರಿ. ಯಾಕೆಂದರೆ ನಮ್ಮ ವಾಹಿನಿಯ ಮುಖ್ಯಸ್ಥರಾದ ಮೋಹನ್ ಕಾಮಾಕ್ಷಿ ಅವರ ಆದಿಪುರಾಣ ಚಿತ್ರದಲ್ಲಿ ಸಹ ಮಾಡಿದ್ದೀರಿ. ಹಾಗೆ ಸೀರಿಯಲಲ್ಲಿ, ಸಿನಿಮಾಗಳಲ್ಲಿ ನೀವು ಅಭಿನಯ ಮಾಡಿರುವಂಥ ಉದಾಹರಣೆಗಳನ್ನು ಹೇಳಿ. ತಮಟೆ ನರಸಿಂಹಯ್ಯ ಅಂತ ಒಂದು ಸಿನಿಮಾ, ಅದರಲ್ಲೂ ನೃತ್ಯ ಗುರುಗಳಾಗೆ ಕೆಲಸ ಮಾಡಿರೋದು ನಾನು. ಅದರಲ್ಲೂ ಅಷ್ಟೇ. ಈ ನಮ್ಮ ಮೋಹನ್ ರವರ ಆದಿಪುರಾಣ, ಅದರಲ್ಲೂ ಅಷ್ಟೇ ನೃತ್ಯ ಪಟುಗಳ ಗುರುಗಳಾಗೆ ಮಾಡಿರೋದು ಪಾತ್ರ. ಆಮೇಲೆ ಸೀರಿಯಲಲ್ಲಿ ಸುಮಾರು ಹಾವಿನ ಹೆಜ್ಜೆ, ಮೇಯ್ನು ಗುಪ್ತಗಾಮಿನಿ ಅಂತ ಮಾಡಿದ್ದೆ. ಅದರಲ್ಲಿ ಸುಮಾರು ಹೆಸರು ಬಂತು ನನಗೆ. ರಾಜೇಶ್ ಅಂತಿದಾರಲ್ಲ ಆ್ಯಕ್ಟ್ರು, ಅವ್ರ ಕೈ ಕೆಳಗಿರ್ತೀನಿ ನಾನು. ಕುರುಡನ್ ಥರ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ಅಂದರೆ ಸೀರಿಯಲಲ್ಲೇನೆ ನಾನು ಸಂಗೀತ ಹೇಳ್ಕೊಡ್ತೀನಿ,
ಅಂತ ಕುರುಡನ್ ಥರ ಆ್ಯಕ್ಟ್ ಮಾಡ್ತಾ ಇರ್ತೀನಿ ನಾನು. ಆ್ಯಕ್ಟ್ ಮಾಡಿಕೊಂಡು ಅಶೋಕ್ ಅವರು ಇರ್ತಾರೆ, ಅಶೋಕ್ ಅವ್ರ ಮನೆಯಲ್ಲಿ ಏನೇನು ನಡೆಯುತ್ತೆ ಎಲ್ಲ ತಿಳ್ಕೊಂಬಂದು ರಾಜೇಶ್ಗೆ ಮಾಹಿತಿ ಕೊಡೋದು ಒಂಥರ ವಿಲನ್ ಆ ಥರ ಅದ್ರಲ್ಲಿ ಮಾಡಿದ್ದೆ ನಾನು. ಅವ್ಳಿಗೆ ಹಾಡು ಹೇಳ್ಕೊಡೋದು, ಆಮೇಲೆ ಕುರುಡನ್ ಥರ ಹಿಂಗೆ ನೋಡೋದು ಎಲ್ಲ ಅದೆಲ್ಲ ಮಾಡಿದ್ದೆ. ಅದರಲ್ಲಿ ಸುಮಾರು ನನಗೆ ಹೆಸರು ತಂದು ಕೊಡ್ತದು. ಒಂದು 15-25 ಎಪಿಸೋಡ್ಸ್ ಮಾಡಿದ್ದೆ. ಅದು ಎಷ್ಟು ಹೆಸರಾಗಿತ್ತಂದರೆ ಒಂದು ಸತಿ ಕಸ್ತೂರಿ ಶಂಕರ್ ಅವ್ರ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಹೋಗಿದ್ವಿ. ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗೀತು. ಊಟ ಒಬ್ರು ಮನೇಲಿ ಅರೇಂಜ್ ಮಾಡಿದ್ರು. ಊಟ ಬಡಿಸ್ತಾ ಇದ್ರು, ಆ ಮನೆಯವರೇ ಬಡಿಸ್ತಾ ಇದ್ರು. ಹಿಂಗೆ ಬಡಿಸೋದು, ನನ್ನ ಮುಖ ನೋಡೋದು, ಒಂದ್ಸತಿ ಹೋಗೋದು. ಹಿಂಗೆ ಬಡಿಸೋದು, ನನ್ನ ಮುಖ ನೋಡೋದು, ಹೋಗೋದು. ಇನ್ನೊಬ್ರು ಬರೋದು, ಬಡಿಸೋದು, ನನ್ನ ಮುಖ ನೋಡೋದು, ಹೋಗೋದು. ಹಾಗೆ ಮಾಡ್ತಾಯಿದ್ರು. ಇದ್ಯಾಕೆ ಹಿಂಗೆ ನೋಡ್ತಿದ್ದಾರೆ ಅಂತ. ಆಮೇಲೆ ನಾವು ಗಾಡಿನಲ್ಲಿ ಕೂತ್ಕೊಂಡು ಹೊರಡಬೇಕಾದ್ರೆ ಬಂದ್ಬಿಟ್ಟು ಕಿಟಕಿ ಹತ್ರ, ನೀವು ಗುಪ್ತಗಾಮಿನಿನಲ್ಲಿ ಮಾಡಿದ್ದೀರಾ ಅಲ್ವಾ ಅಂತ ಕೇಳಿದ್ರು. ಹೌದು ಹೌದು, ಅಯ್ಯೋ ನಿಜವಾಗ್ಲೂ ಕುರುಡ ಅನ್ಕೊಂಡ್ಬಿಟ್ಟಿದ್ವಿ ನಾವು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಲ್ಲಿ 4-5 ಜನ ಅಲ್ಲಿ ಪ್ರಶಂಸೆ ಮಾಡಿದ್ರು. ಅದಾದಮೇಲೆ ವಿಜಯನಗರ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿ ನುಡಿಸ್ತಾ ಇದ್ದೀನಿ. ಅಲ್ಲಿ ನುಡಿಸಾದ್ಮೇಲೆ ಅಲ್ಲೂ ಮಿಮಿಕ್ರಿ ಮಾಡಿದ್ದೆ. ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಅಲ್ಲೂ ಮಾಡಿಸೋರು ಶ್ರೀನಿವಾಸ್ ಉಡುಪ ಅಂತ ಹೇಳಿ, ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ನಾನು. ಅಲ್ಲೂ ಮಿಮಿಕ್ರಿ ಎಲ್ಲ ಮಾಡಿಸೋರು. ಅವ್ರ ಈ ಥರ ಶಿವಸತ್ಯ ಅವ್ರ ಮಗ ಅಂತ ಹೇಳಿ, MS ಸತ್ಯ ಅವ್ರ ಮಗ ಅಂತ ಹೇಳಿ ಪರಿಚಯ ಮಾಡಿಸ್ತಾಯಿದ್ರು. ಅದಾದಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಬಂದ್ಬಿಟ್ಟು ಜನ ತಿರ್ಗಾ, ನೀವು ಗುಪ್ತಗಾಮಿನಿಯಲ್ಲಿ ಮಾಡಿದ್ದೀರಾ ಅಲ್ವಾ, ನಿಜವಾಗ್ಲೂ ಕುರುಡ ಅನ್ಕೊಂಡ್ಬಿಟ್ಟಿದ್ದೀರಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಈ ಥರ ಒಂದು ಸ್ವಲ್ಪ ಹೆಸರು ಬಂದಿತ್ತು. ನೀವು ಅಭಿನಯವನ್ನೇ ಯಾಕೆ ಒಪ್ಪಿಕೊಳ್ಳಲಿಲ್ಲ? ಯಾಕೆಂದರೆ ಸಂಗೀತ ಅಭಿನಯ ಎರಡೂ ಗೊತ್ತಿತ್ತು ನಿಮಗೆ, ಅವಕಾಶಗಳು ಎರಡೂ ಕಡೆ ಇರ್ತಾ ಇದ್ವು. ನಿಮ್ಮ ತಂದೆಯವ್ರ ಹಾಗೆ ನೀವು ಅಭಿನಯವನ್ನೇ ತಬ್ಗೋಬೋದಾಗಿತ್ತು. ನಾನು ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ತಂದೆ ಅಂತ ಹೇಳ್ತಾ ಇಲ್ಲ, ನಮ್ಮ ತಂದೆಗೆ ಇರೋ ಟ್ಯಾಲೆಂಟ್ಗೆ ಅವ್ರಿಗೆ ಅಷ್ಟೊಂದು ಒಳ್ಳೆ ಅವಕಾಶಗಳು ಸಿಗಲಿಲ್ಲ. ಹೌದು, ಅವರಲ್ಲಿರೋ ಇದಕ್ಕೆ ಅದು ಒಂದೆಲ್ಲೋ ನನ್ನ ತಲೆಯಲ್ಲಿತ್ತು. ಆಮೇಲೆ ಎರಡನೇದು, ಇದು ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ಅಂತ ನನ್ನ ಅನಿಸಿಕೆ. ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ 2 ಸಿನಿಮಾ ಮಾಡಿಬಿಟ್ಟು 3ನೇ ಸಿನಿಮಾ ಇಲ್ಲ ಅಂತಂದರೆ ಏನು ಮಾಡೋದು? ಸಂಗೀತ ಆದರೆ ನಿರಂತರವಾಗಿ ನಡೀತಾ ಇರುತ್ತೆ, ನಿರಂತರವಾಗಿ ಹೋಗ್ತಾ ಇರ್ಬೋದು ಅಂದ್ಬಿಟ್ಟು ನಾನು ಈ ಕ್ಷೇತ್ರನ ಆರಿಸ್ಕೊಂಡಿದ್ದೆ. ಸೊ ನಿಮ್ಗೆ ಯಾವತ್ತೂ ಇಲ್ಲಿ ಕೆಲಸದ ಕೊರತೆ ಅನಿಸೇ ಇಲ್ಲ? ಖಂಡಿತ ಇಲ್ಲ. ಈಗ ಯಾವ ಸಿನಿಮಾ ಕೆಲಸ ಮಾಡ್ತಾ ಇದ್ದೀರಿ? ಈಗ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಟೆಲಿಫಿಲಮ್ ಮಾಡ್ತಾ ಇದ್ದಾರೆ, ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ವಂತ ಸ್ಟುಡಿಯೋ ಏನಾದರೂ ಮಾಡಿದ್ದೀರಾ? ಹೌದು ಸರ್, ಮನೆ ಮೇಲೆ ಸ್ವಂತ ಸ್ಟುಡಿಯೋ ಇದೆ. ಅಲ್ಲಿಗೆ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಎಲ್ಲ. ರೆಕಾರ್ಡಿಂಗ್ ಎಲ್ಲ ಅಲ್ಲೇ ಮಾಡ್ತೀರಾ? ಕಂಪೋಸಿಂಗು, ರೆಕಾರ್ಡಿಂಗು ಎಲ್ಲ ಅಲ್ಲೇ ಮಾಡ್ತೀರಾ? ಅಲ್ಲೇ ಮಾಡ್ತೀವಿ. ನಿಮ್ಮದೇ ಆದ ವಾದ್ಯಗೋಷ್ಠಿ ಏನಾದರೂ ಇದೆಯಾ? ಇಲ್ಲ, ಖಂಡಿತ ಆ ಕೆಲಸ ಮಾಡೋಕ್ಕೆ ಹೋಗಿಲ್ಲ ನಾನು. ಆ ಟೆನ್ಷನ್ ತಗೊಂಡು ಆ ಕಲಾವಿದರು ಅಕಸ್ಮಾತ್ ಹೋಗೋ ತಡವಾದರೆ ಮಾಡಿದ್ರೆ ಅಲ್ಯಾರೋ ಫೋನ್ ಮಾಡೋದು, ಇಲ್ಯಾರೋ, ಟೆನ್ಷನ್ನೇ ಬೇಡ. ಹೋಗಿದ್ದಕ್ಕೆ ನುಡಿಸ್ಬಿಡ್ತು, ಏನೋ ಒಂದಷ್ಟು ಕೊಟ್ಟಿದ್ದು ತೊಗೊಂಬರೋದು ಅಷ್ಟೇ ನನಗೆ. ಇದುವರೆಗೂ ನಾನು ಯಾರಿಗೂ ಡಿಮ್ಯಾಂಡ್ ಮಾಡಿಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ. ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೋಗ್ತೀನಿ, ನುಡಿಸ್ತೀನಿ, ಬರ್ತೀನಿ ಅಷ್ಟೇ. ನಿಮಗೆ ಮಕ್ಕಳು ಎಷ್ಟು ಜನ? ನನಗೆ ಒಬ್ಬಳೇ ಹೆಣ್ಣುಮಗಳು, ಶ್ರೀರಂಜನಿ ಅಂತ. ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ, ಕ್ಲಾಸಿಕಲ್ ಕಲಿತಾ ಇದ್ದಾಳೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದಾಳೆ. ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ. 2 ಸಿನಿಮಾಗೆ ಹಾಡಿದಾಳೆ ಈಗ. ಅಂದರೆ ಪರಂಪರೆ ಮುಂದುವರಿತಾ ಇದೆ. ಆಕ್ಚುಲಿ ನಿಮ್ಮ ತಾತನವರು ಸಿನಿಮಾದಲ್ಲಿ ಮಾಡಿದಾರಲ್ವಾ? ಹೌದು. ಪುಣ್ಯಪುರುಷ, ಸಂಸ್ಕಾರದಲ್ಲಿ ಮಾಡಿದ್ದಾರೆ. ಸಂಸ್ಕಾರ, ಇನ್ನೊಂದು ಪುಣ್ಯಪುರುಷ ಅಂತ ಒಂದು ಕಡೆ ರೆಕಾರ್ಡ್ ಇದೆ. ಅಂದರೆ ಆ ಪರಂಪರೆ ಮುಂದುವರಿತಾ ಇದೆ. 4ನೇ ತಲೆಮಾರು ನಿಮ್ಮ ಮಗಳು ಅಂದರೆ 4ನೇ ತಲೆಮಾರಿಗೂ ಮುಂದುವರೆದಿದೆ ಸಿನಿಮಾ ಬಾಂಧವ್ಯ.